ನೋಡ್ಕೊಳ್ಳಿ. ಯೂಸಿಂಗ್ ಸಿಂಪ್ಲೆಕ್ಸ್ ಮೆಥಡ್ ಸಾಲ್ವ್ ದ LPP ಮ್ಯಾಕ್ಸಿಮೈಸ್ z is equal to 3x1 plus 2x2 ಸಬ್ಜೆಕ್ಟ್ ಟು ದ ಕಂಡೀಷನ್ ಅಂತ ಕೊಡ್ತಾರೆ. ಫಸ್ಟ್ ಏನು ಮಾಡಿ, ತುಂಬ ಈಸಿ ಇದೆ ಪ್ರಾಬ್ಲಮ್ ಇದು, ನೀಟಾಗಿ ನೋಡ್ಕೊಳ್ಳಿ. ಇದು ಬರ್ಕೊಳ್ಳಿ, 2x1 plus x2 ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ದರೆ ನಾಲ್ಕು ಇಟ್ಕೊಳ್ಳಿ, S1 ಆ್ಯಡ್ ಮಾಡಬೇಕು. ಯಾವಾಗಲೂ ಸಿಂಪ್ಲೆಕ್ಸ್ ಮೆಥಡಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಇರುತ್ತೆ. ಅಕಸ್ಮಾತ್ ಏನಾದರೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದ್ದರೆ ನೆಗೆಟಿವಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಈಗ ನೋಡಿ, ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ದರೆ ಇಲ್ಲಿ ಪ್ಲಸ್ S1 ಅಂತ ತೊಗೊಳ್ಳಿ. ಪ್ಲಸ್ S1 ಈಸ್ ಈಕ್ವಲ್ ಟು 5. ಈಗ ನೋಡಿ, x1 ಪ್ಲಸ್ x2 ಇಲ್ಲೂ ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ. ಇಲ್ಲಿ ನೋಡಿ, ಇಲ್ಲಿ ಎಸ್ನ ತೊಗೋಬೇಕು, S1 S2 ಆ ಥರ ತೊಗೋಬೇಕು. ಈಗ S1 ಆಲ್ರೆಡಿ ತೊಗೊಂಡಿದ್ದೀರಾ, ಇಲ್ಲಿ S2 ಅಂತ ತೊಗೊಳ್ಳಿ, ಈಸ್ ಈಕ್ವಲ್ ಟು 3. ಆಮೇಲೆ ಇದು ಹಂಗೆ ಇರಲಿ, x1, x2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ನೋಡಿ, z ತೊಗೊಳ್ಳಿ, z ಈಸ್ ಈಕ್ವಲ್ ಟು 3x1 ಪ್ಲಸ್ 2x2. ಈಗ ಟೇಬಲ್ ಮಾಡಬೇಕು. ಇಲ್ಲೇನು ಮಾಡಿ, NZV ಅಂತ ಬರ್ಕೊಳ್ಳಿ. ಆಮೇಲೆ ಇಲ್ಲಿ ವೇರಿಯೇಬಲ್ಸ್ ಬರೀರಿ, x1, x2, S1, S2, Q. ಇಲ್ಲಿ ನೋಡಿ, ಇಲ್ಲಿ ಸರ್ಪ್ಲಸ್ ವೇರಿಯೇಬಲ್ಸ್ ಬರೀರಿ. ನೋಡಿ, ಫಸ್ಟ್ ಈಕ್ವೇಷನಲ್ಲಿ ಯಾವುದು S1 ಇಲ್ಲಿ ಕೆಳಗಡೆ ಬರೀರಿ, S2 ಇಲ್ಲಿ ಕೆಳಗಡೆ ಬರೀರಿ. ಆಮೇಲೆ ಕೆಳಗಡೆ ಡೆಲ್ಟಾ ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಈಗ ನೆಕ್ಸ್ಟ್ ಏನು ಮಾಡಬೇಕು, ನೀವು ಫಸ್ಟ್ ಈಕ್ವೇಷನ್ ತೊಗೋಬೇಕು. ಇದರಲ್ಲಿ ನಿಮಗೆ x1 ಕೋಫಿಷಿಯಂಟ್ ಇಲ್ಲಿ ಬರೀಬೇಕು 2, x2 ಕೋಫಿಷಿಯಂಟ್ ಇಲ್ಲಿ ಬರೀಬೇಕು 1, S1 1, S2 ಇಲ್ಲ ಅದಕ್ಕೆ 0, ಆಮೇಲೆ 5 ಈ ಕಡೆ ಬರ್ಕೊಳ್ಳಿ. ಇಲ್ಲಿ x1 1, x2 1, S1 ಇಲ್ಲ ಅದಕ್ಕೆ 0, S2ಗೆ 1, ಆಮೇಲೆ 3. ಡೆಲ್ಟಾಗೆ ಇಲ್ಲೇನು ಮಾಡಬೇಕು, +3 ಇದ್ದರೆ ಇಲ್ಲಿ -3 ಹಾಕಿ, +2 ಇದ್ದರೆ -2 ಹಾಕಿ, S1 ಇಲ್ಲ ಅದಕ್ಕೆ 0, ಕ್ವಾಂಟಿಟಿನೂ 0 ಹಾಕಿ. ಅರ್ಥ ಆಗ್ತಿದೆಯಾ? ಈಗ ನೋಡಿ, ಇದರಲ್ಲಿ ನೆಗೆಟಿವ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೆಗೆಟಿವ್ ಅಂದರೆ ಮಿನಿಮಮ್ ವ್ಯಾಲ್ಯೂ. ಇಲ್ಲಿ -3 -2 ಕಂಪೇರ್ ಮಾಡಿದ್ರೆ -3 ಈಸ್ ಮಿನಿಮಮ್. ಇಲ್ಲಿ ನೋಡಿ, ಈ ಕಾಲಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ರೇಷಿಯೋ ಮಾಡಿ. ರೇಷಿಯೋಲಿ ನೀವು ಯಾವ ಥರ ಮಾಡಬೇಕು ಅಂದರೆ, ಕ್ವಾಂಟಿಟಿ ಬೈ ಈ ಕಾಲಮಲ್ಲಿ ಇರುತ್ತಲ್ಲ ಆ ಎಲಿಮೆಂಟ್ಸ್ನ ಡಿವೈಡ್ ಮಾಡ್ಕೋಬೇಕು. ಕ್ವಾಂಟಿಟಿ ಈಸ್ 5/2, ದಟ್ ಈಸ್ 2.5. ಕ್ವಾಂಟಿಟಿ ಈಸ್ 3/1, ದಟ್ ಈಸ್ 3. ಇಷ್ಟು ಮಾಡ್ಕೋಬೇಕು. ಇದರಲ್ಲಿ ಮಿನಿಮಮ್ ಸೆಲೆಕ್ಟ್ ಮಾಡಬೇಕು. 2.5 ಈಸ್ ಮಿನಿಮಮ್ ಕಂಪೇರ್ ಟು 3. ಈಗ ನೋಡಿ, ಈ ಕಾಲಮ್ ಆಯಿತು, ಈ ರೋ ಆಯಿತು. ಈ ಕಾಲಮು ಮತ್ತು ಈ ರೋಗೆ ಕೋಇನ್ಸೈಡ್ ಆಗಿರೋ ಎಲಿಮೆಂಟ್ನ ನಾವು ಪಿವಟ್ ಎಲಿಮೆಂಟ್ ಅಂತೀವಿ. ಈ ಟೂನ ಪಿವಟ್ ಎಲಿಮೆಂಟ್ ಅಂತ ತಗೋಬೇಕು. ಅರ್ಥ ಆಗ್ತಿದೆಯಾ? ಈಗ ನಿಮಗೆ ನಾನು ರಫ್ ಆಗಿ ಒಂದು ಐಡಿಯಾ ಹೇಳ್ತೀನಿ, ನಾವು ಇಟ್ಕೊಳ್ಳಿ. ಈಗ ನೋಡಿ, ಇದು ಫಸ್ಟ್ ರೋ, ಇದು ಸೆಕೆಂಡ್ ರೋ, ಇದು ಥರ್ಡ್ ರೋ. ಫಸ್ಟ್ ರೋ ಬಂದರೆ ಫಸ್ಟ್ ರೋ ಅಂದರೆ ಎ ಅಂದ್ಕೊಳ್ಳಿ. ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ. A/2 ಅಂತ ಸುಮ್ಮನೆ ಇಟ್ಕೊಂಡಿರಿ. ಸೆಕೆಂಡ್ ರೋ ಇದ್ದರೆ ಎಕ್ಸಾಂಪಲ್ ಇಲ್ಲಿ ಇದಿದ್ದರೆ B/1, ಅಕಸ್ಮಾತ್ ಇಲ್ಲಿ 3 ಇದ್ದರೆ A/3, ಇಲ್ಲಿ 4 ಇದ್ದರೆ B/4 ಆ ಥರ ಇದು ಇಟ್ಕೊಂಡು. ಈಗ ಫಸ್ಟ್ ನಮ್ಮ ಕೆಲಸ ಏನಂದರೆ, ಇದನ್ನ 1 ಮಾಡಬೇಕು, ಇದೆರಡನ್ನ 0 ಮಾಡಬೇಕು. ಇದು ಯಾವ ಥರ ಮಾಡಬೇಕು ಅಂದರೆ, ಫಸ್ಟು ಬರೀ A/2 ಬರ್ಕೊಳ್ಳಿ, ಕೋಲನ್. ಇಲ್ಲಿ +1 ಇದ್ದರೆ ನೀವೇನು ಮಾಡಿ, ಸೆಕೆಂಡ್ ರೋಗೆ B ಕಾಮನಾಗಿ ಬರೀರಿ. +1 ಇದ್ದರೆ -1 ಇಂಟು ಇದನ್ನ ರಿಪೀಟ್ ಮಾಡಿ, ಈ A/2ನ ರಿಪೀಟ್ ಮಾಡಿ, ಕೋಲನ್ ಹಾಕ್ಬಿಟ್ಟು. ಇಲ್ಲಿ ನೋಡಿ, -3 ಇದ್ದರೆ ಸಿನ ಬರ್ಕೊಳ್ಳಿ, -3 ಇದ್ದರೆ +3 ಬರೆದು A/2ನ ರಿಪೀಟ್ ಮಾಡಿ. ಅರ್ಥ ಆಗ್ತಿದೆಯಾ? ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. ಕ್ಯಾಲ್ಸಿಲ್ ಯಾವ ಥರ ಟೈಪ್ ಮಾಡೋದು ನೋಡ್ಕೊಳ್ಳಿ. ಇದು ಆನ್ ನೋಡ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟ್ 9 3 ಈಕ್ವಲ್. ಇಲ್ಲಿ ಫಸ್ಟ್ A/2 ಹೊಡೀರಿ. ಆಲ್ಫಾ A/2 ಆಲ್ಫಾ ಇಂಟೆಗ್ರಲ್ B-A/2 ಹೊಡೀರಿ. B-1 ಇಂಟು ಬೇಕಾದರೆ 1 ಬರ್ಕೊಬಿಡೋಣ, +1ಗೆ -1, -1 ಇಂಟು A/2 B -1 ಇಂಟು A/2 ಕ್ಲೋಸ್ ಬ್ರ್ಯಾಕೆಟ್ ಆಲ್ಫಾ ಕೋಲನ್ C+3 ಇಂಟು A/2 C+3 ಇಂಟು
A/2 ಈ ಥರ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಕ್ಯಾಲ್ಕುಲೇಟ್ ಅಂತ ಹೊಡೀರಿ. ಕ್ಯಾಲ್ಕುಲೇಟ್ ಹೊಡೆದು ಈಗ ನೋಡಿ ಇಲ್ಲೇನು ಮಾಡಬೇಕು ಹೇಳ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನಿಮಗೆ ಪಿವೋಟ್ ಎಲಿಮೆಂಟು ಇದರಲ್ಲಿ ವೇರಿಯೇಬಲ್ ಬಂದು S1 ಇದೆ, ಇಲ್ಲಿ X1 ಇದೆ. ಈ S1ನ ತೆಗೆದ್ಬಿಟ್ಟು X1 ಹಾಕಿ, ಈ S2 ಹಂಗೆ ಇರಲಿ. ಫಸ್ಟು NZV ಅಂತ ಬರ್ಕೊಳ್ಳೋಣ. NZV ಇದನ್ನ ಸೇಮ್ ಬರ್ಕೊಳ್ಳಿ. X1 X2 S1 S2 Q. ಆಮೇಲೆ ಇಲ್ಲಿ ಬಂದು S1 ಬದಲು X1 ಹಾಕಿ, S2 ಹಂಗೆ ಇರಲಿ, ಆಮೇಲೆ ಡೆಲ್ಟಾ ಹಾಕಿ. ಈ ಈಕ್ವೇಷನ್ ನಾನು ಮಾಡಿದ್ನಲ್ಲ, ಇದು ಟೈಪ್ ಮಾಡಿಕೊಂಡು ಕ್ಯಾಲ್ಸಿಲಿ ಇದು ಕಾಲಮ್ ವೈಸ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಕಾಲಮಲ್ಲಿ A ಅಂದರೆ 2, B ಅಂದರೆ 1, C ಅಂದರೆ -3. ಆನ್ಸರ್ ಈಸ್ 1 0 0. A ಅಂದರೆ 1, B ಅಂದರೆ 1, C ಅಂದರೆ -2. 1/2 -1/2 ಇಲ್ಲಿ A ಅಂದರೆ 1, B ಅಂದರೆ 0, C ಅಂದರೆ 0. 1/2 -1/2 3/2. ನೆಕ್ಸ್ಟ್ ಇಲ್ಲಿ A ಅಂದರೆ 0, B ಅಂದರೆ 1, C ಅಂದರೆ 0 0 1 0. ಕ್ವಾಂಟಿಟಿ A ಅಂದರೆ 5, B ಅಂದರೆ 3, C ಅಂದರೆ 0. 5/2 1/2 15/2. ಈಗ ನೋಡಿ ಮಿಕ್ಸ್ಡ್ ನೆಗೆಟಿವ್ ವ್ಯಾಲ್ಯೂ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ರೇಷಿಯೋ ಮಾಡಿ. ನೆಗೆಟಿವ್ ವ್ಯಾಲ್ಯೂ ಇದು ಬರುತ್ತೆ. ರೇಷಿಯೋ ಬಂದು 5/2 ಡಿವೈಡ್ ಬೈ 1/2, 1/2 ಡಿವೈಡ್ ಬೈ 1/2 ಅಷ್ಟೇ. ಇದೆರಡಕ್ಕೆ ಮಾಡ್ಕೊಳ್ಳಿ. ಈಗ 5/2 ಡಿವೈಡ್ ಬೈ 1/2 ಅಂದರೆ 5 ಬರುತ್ತೆ. ಅಂದರೆ ಕ್ಯಾಲ್ಸಿಲಿ ಈ ಥರ ಟೈಪ್ ಮಾಡ್ಕೋಬೇಕು. 1/2 1/2 ಈಸ್ 5. ಇದನ್ನ ಬೇಕಿದ್ರೆ ಬರೀ ಈ ಥರ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಿಮಗೆ ಈ ಥರ ಬೇಕಾದ್ರೆ ಮಾಡ್ಕೊಳ್ಳಿ. 5 ಬರುತ್ತೆ, ಇದು 1. ಅರ್ಥ ಆಗ್ತಿದೆಯಾ? ಇದರಲ್ಲಿ ಮಿನಿಮಮ್ ಯಾವುದು 1. ಇದನ್ನ ಸೆಲೆಕ್ಟ್ ಮಾಡಿ. ಅರ್ಥ ಆಗ್ತಿದೆಯಾ? ಇದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಈಗ ನೋಡಿ ಈ ರೋಗೆ ಮತ್ತು ಈ ಕಾಲಮ್ಗೆ ಕೋಇನ್ಸೈಡ್ ಆಗೋ ಎಲಿಮೆಂಟ್ ಯಾವುದು 1/2. ಅರ್ಥ ಆಗ್ತಿದೆ? ಇದನ್ನ 1 ಮಾಡಬೇಕು, ಬೇರೆದನ್ನ 0 ಮಾಡಬೇಕು. ಇದನ್ನ 1 ಬೇರೆದನ್ನ 0 ಮಾಡೋ ಪ್ರೊಸೀಜರ್ ಯಾವ ಥರ ಅಂದರೆ ನೋಡಿ, ಫಸ್ಟು ಈ ಸೆಲೆಕ್ಟ್ ಮಾಡಿದ್ದೀರಲ್ಲ ನೀವು ಪಿವೋಟ್ ಎಲಿಮೆಂಟು, ಅದು ಯಾವ ರೋಲ್ ಇದೆ ನೋಡಿ. ಇದು ಫಸ್ಟ್ ರೋ, ಇದು ಸೆಕೆಂಡ್ ರೋ. B/1/2ನ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. B/, ಇದೇನಿರುತ್ತೆ ಅದು. ಈಗ ಈ 1/2ನ 0 ಮಾಡೋದು ಹೆಂಗೆ ಅಂದರೆ A ಇಲ್ಲಿ +1/2 ಇದ್ದರೆ -1/2 ಇಂಟು B/1/2. ಆಮೇಲೆ B/1/2 ಹಂಗೆ ಇರಲಿ ನೋಡಿ. ಯಾಕೆ ಅದನ್ನ ಹಂಗೆ ಇಟ್ಕೋಬೇಕಂದ್ರೆ ಇದು 1 ಮಾಡಬೇಕು, ಇದೆರಡು 0 ಮಾಡಬೇಕು ಅದಕ್ಕೆ. ಆಮೇಲೆ ಇದಕ್ಕೆ 0 ಮಾಡೋಕ್ಕೆ C -1/2 ಇದೆ, ಅದಕ್ಕೆ C +1/2 ಇಂಟು ಇದನ್ನ ರಿಪೀಟ್ ಮಾಡಿ B/1/2. ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೊಳ್ಳೋಣ ನೋಡಿ. ಕ್ಯಾಲ್ಸಿಲಿ ಮಾಡೋಕ್ಕೆ ಮುಂಚೆ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟ್ 9 3 == ಆಮೇಲೆ A -1/2 ಇಂಟು B/1/2 ಆಲ್ಫಾ ಕೋಲನ್ B/1/2 ಆಲ್ಫಾ ಕೋಲನ್ C +1/2 ಇಂಟು B/1/2 ಥರ ಟೈಪ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಈಗೇನು ಮಾಡೋಣ, ಥರ ಟೈಪ್ ಮಾಡ್ಬಿಟ್ಟು ಏನು ಮಾಡಿ ಕ್ಯಾಲ್ಸಿ ಆದ ತಕ್ಷಣ ಇಲ್ಲಿ NZV ಅಂತ ಬರ್ಕೊಳ್ಳಿ. ಈಗೇನು
x1 ಬರ್ಕೊಳ್ಳಿ, x2 ಬರ್ಕೊಳ್ಳಿ, s1 ಬರ್ಕೊಳ್ಳಿ, s2 ಬರ್ಕೊಳ್ಳಿ, q ಬರ್ಕೊಳ್ಳಿ. ಆಮೇಲೆ x1 ಹಂಗೆ ಇರಲಿ. ಈಗ s2 ಜಾಗದಲ್ಲಿ x2 ಹಾಕಿ ಡೆಲ್ಟಾ. ಆಮೇಲೆ ಇಲ್ಲಿ ನೋಡಿ, ಈಗ ಇದು ಮಾಡೋಕ್ಕೆ ಏನು ಮಾಡಬೇಕು, ಕ್ಯಾಲ್ಸಿಲಿ ಟೈಪ್ ಮಾಡಿದ್ದೀರಲ್ವ, ಕ್ಯಾಲ್ಕುಲೇಟ್ ಕೊಡಿ. a ವ್ಯಾಲ್ಯೂ ಏನು 1, b ವ್ಯಾಲ್ಯೂ ಏನು 0, c ವ್ಯಾಲ್ಯೂ ಏನು 0. ಆನ್ಸರ್ ಇಸ್ 1 0 0. a ವ್ಯಾಲ್ಯೂ 1/2, b ವ್ಯಾಲ್ಯೂ 1/2, c ವ್ಯಾಲ್ಯೂ -1/2, 0 1 0. ಆಮೇಲೆ a 1/2, b -1/2, c 3/2, 1 -1 1. Next a 0, b 1, c 0, -1 2 1. a is 5/2, b is 1/2, c is 15/2, 2 1 8. Therefore x1 is 2, ಮುಗೀತಷ್ಟೆ. x2 is 1, z max is, ಇದಕ್ಕೆ ದ ಮ್ಯಾಕ್ಸಿಮಮ್ z ಅಂತ ಹೇಳಿ 8. ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.